ಅಥವಾ ಪೆಂಡುಲಮನ್ನು ಕಮರ್ಷಿಯಲ್ ಶಾಪ್ಸ್ ಸೆಲ್ಲಿಂಗ್ ಸ್ಟೋರ್ಸ್ ಅಲ್ಲಿಂದ ತಗೋಬೋದಾ? ಪೆಂಡುಲಮ್ ಯಾವುದು ಸರಿ ಯಾವುದು ತಪ್ಪು, ಅಂದರೆ ಪೆಂಡುಲಮ್ ಯಾವ ಸೈಜಲ್ಲಿ ಇರಬೇಕು? ಪೆಂಡುಲಮಲ್ಲಿ ಫಸ್ಟು ತಿಳ್ಕೊಬೇಕಾಗಿರೋದು 3 ಪಾರ್ಟು. ಮೇಲ್ಗಡೆ ಕೈಯಲ್ಲಿ ಹಿಡಿಯುವ ಒಂದು ಜಾಗ, ಮಧ್ಯದಲ್ಲಿ ಒಂದು ದಾರ, ಕೆಳಗಡೆ ಒಂದು ವೆಯ್ಟು. ಇದು ಸಾಧಾರಣವಾಗಿ ಪೆಂಡುಲಮ್ ಅಂತಂದರೆ ಈ ಥರ ಶೇಪಲ್ಲಿರುತ್ತೆ. ಶೇಪ್ ಇಲ್ದಿದ್ದನ್ನು ಪೆಂಡುಲಮ್ ಆಗಿ ಯೂಸ್ ಮಾಡ್ಬೋದು, ತಪ್ಪಿಲ್ಲ. ನೋಡಿ, ಇದು ಯಾವುದೋ ಒಂದು ಲೈಟ್. ಇದು ಐ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಪೆಂಡುಲಮ್. ಒಂದು LED ಲ್ಯಾಂಪು ಬಲ್ಬನ್ನು ತೆಗೆದಾಕ್ಬಿಟ್ಟು ಪೆಂಡುಲಮ್ ಮಾಡಿಬಿಟ್ಟೆ. USB ಪೋರ್ಟು, ಇದಕ್ಕೆ ಮಧ್ಯದಲ್ಲಿ ಅಥವಾ ಒಂದು ಜಾಗದಲ್ಲಿ ಒಂದು ಹೋಲ್ ಮಾಡಿ ಕೆಳಗಿಂದ ಮೇಲ್ಗಡೆ ಒಂದು ದಾರ ಮಾಡಿದರೆ ಇಟ್ ಬಿಕಮ್ಸ್ ಅ ಪೆಂಡುಲಮ್. ಪೆಂಡುಲಮ್ ಸಾಧಾರಣವಾಗಿ ಕ್ವಾರ್ಟ್ಸಲ್ಲಿರುತ್ತೆ. ಕ್ವಾರ್ಟ್ಸ್, ಅಮೆಥಿಸ್ಟ್, ಸೆಲೆನೈಟ್, ಇನ್ವಾರ್, ರೋಸ್ ಕ್ವಾರ್ಟ್ಸ್, ಜಾಸ್ಪರ್, ಅಗೇಟ್, ಟೈಗರ್ಸ್ ಐ, ಮತ್ತು ರೇಕಿ ಹೀಲಿಂಗ್ ಕ್ರಿಸ್ಟಲ್ ಪೆಂಡುಲಮ್, ಗ್ಲಾಸ್ ಪೆಂಡುಲಮ್, ವುಡ್ ಪೆಂಡುಲಮ್, ಕಾಪರ್ ಪೆಂಡುಲಮ್, ಬ್ರಾಸ್ ಪೆಂಡುಲಮ್. ಈ ಪೆಂಡುಲಮ್ ತುಂಬ ಕಾಸ್ಟ್ಲಿ ಮೆಟೀರಿಯಲ್ಲು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನಿಮ್ಮ ಪ್ಯಾಕೆಟ್ ವೆಯ್ಟ್ ಯಾವ ಥರ ಇದೆ ಅದ್ರ ಮೇಲೆ ಹೋಗುತ್ತೆ. ಅಂಗಡಿಗಳಲ್ಲಿ ತಗೊಂಡಾಗ ಸಾಧಾರಣ ಎಲ್ಲರೂ ಕ್ರಿಸ್ಟಲ್ ಪೆಂಡುಲಮ್ಸನ್ನು ಹೆಚ್ಚು ಯೂಸ್ ಮಾಡ್ತಾರೆ. ಕ್ರಿಸ್ಟಲ್ ಪೆಂಡುಲಮ್ ಇದು ನಿಮಗೆ ಪ್ರೆಡಿಕ್ಷನ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ಗ್ಲಾಸಲ್ಲೂ ಮಾಡಿರುತ್ತೆ, ಕ್ರಿಸ್ಟಲಲ್ಲೂ ಮಾಡಿರುತ್ತೆ. ಈ ಥರದ್ದು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಪೆಂಡುಲಮ್ ಮೆಟೀರಿಯಲ್ ಏನು ಯೂಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಆದರೆ ಪೆಂಡುಲಮನ್ನು ನಾವು ಸ್ಟ್ರೈಟ್ ಅವೇ ಅಂಗಡಿಯಿಂದ ತೊಗೊಂಬರ್ತೀವಿ, ಅಥವಾ ಯಾರೋ ಒಬ್ಬರು ಕಾರ್ಪೆಂಟ್ರು ವುಡ್ಡಲ್ಲಿ ಮಾಡಿಕೊಟ್ಟಿದ್ದಾರೆ, ಅದನ್ನು ಹಾಗೆ ತಂದು ಡೈರೆಕ್ಟಾಗಿ ನಾವು ಯೂಸ್ ಮಾಡಬಾರ್ದು.